ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀಲ್ ಗೌಡ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ರಿಗೂ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ನಮ್ಮ ಹಿಂದೂ ಧರ್ಮದ ಮೊದಲನೇ ಹಬ್ಬ ಇದು ಸಂಕ್ರಾಂತಿ. ಮೊದಲನೇ ವರ್ಷದ ಮೊದಲನೇ ಹಬ್ಬ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಹಬ್ಬದ ಸ್ಪೆಷಲ್ ನಿಮಗೆ ಗೊತ್ತು. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಬೆಂಕಿಲಿ ದನ ಕಿಚ್ಚಾಯಿಸೋದು, ಎಳ್ಬೀರೋದು, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಸಲ ಸ್ವಲ್ಪ ಕೆಲಸಗಳಿಂದ ಊರಿಗೆ ಹಬ್ಬಕ್ಕೆ ಹೋಗೋಕ್ಕಾಗಿಲ್ಲ. ನಮ್ಮ ಅಪ್ಪ ಹೋಗೈತೆ. ಒಂಥರ ಮಜಾನೇ ಬೇರೆ. ಒಂದು ಸಲ ಏನಾಗ್ಬಿಟ್ಟಿತ್ತು, ಹಿಂಗೆ ಮಾಮೂಲಿ ಹೋಯ್ತಾ ಇರ್ತೀವಿ ಹಬ್ಬಗಳಿಗೆಲ್ಲ. ಈಗ ನೋಡಿ, ಬ್ಯಾಕ್ ಟು ಬ್ಯಾಕ್ ಹಬ್ಬ. ಈಗ ಸಂಕ್ರಾಂತಿ, ನೆಕ್ಸ್ಟ್ ಮಂತ್ ಶಿವರಾತ್ರಿ, ಅದ್ರ ನೆಕ್ಸ್ಟ್ ಮಂತ್ ಯುಗಾದಿ, ಇನ್ನು ನೆಕ್ಸ್ಟು ಹಿಂಗೆ ಈ ಕೆಲಸಗಳ ಮಧ್ಯದಲ್ಲಿ ಕೆಲವೊಂದು ಸಲ ಬಿಡು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈಗ ಸ್ವಲ್ಪ ಹಬ್ಬಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನೋಡೋಣ ಯಾವಾಗಾರು ಹೋಗಬೇಕು. ಇನ್ನು ಶಿವರಾತ್ರಿ ಯುಗಾದಿಗೆಲ್ಲ ಹೋಯ್ತಾ ಇರ್ತೀವಿ, ಮಧ್ಯದಲ್ಲೂ ಹೋಯ್ತಾ ಇರ್ತೀವಿ. ಕೆಲಸಗಳಿದ್ರೆ ಹೋಯ್ತಾ ಇರ್ತೀನಿ. ಸ್ವಲ್ಪ ಕೆಲಸ ಐತೆ, ಅದಕ್ಕೋಸ್ಕರ ಸುಮ್ಮನೆ. ಹಿಂಗೆ ಸಂಕ್ರಾಂತಿ ಹಬ್ಬಕ್ಕೆ ಹಿಂಗೆ ದನ ಕಿಚ್ಚಾಯಿಸುವ ಊರಲ್ಲಿ ನಮ್ಮ ಅಣ್ಣ ರಸ್ಗಳಿದ್ದು ಅವ್ರನ್ನ ಇಟ್ಕೊಂಡು ಕಿಚ್ಚಾಯಿಸುವಾಗ ಜಿದ್ದಿ ಬೆಂಕಿ ಹಚ್ಚಾದ್ಮೇಲೆ ಪತ್ತು ಹಚ್ಚುತ್ತೀವಲ್ಲ, ಅದು ಹಚ್ಚಾದ್ಮೇಲೆ ಯಾರು ಫಸ್ಟ್ ಹಾರಿಸ್ತಾರೆ ಅಂತ. ಅದಕ್ಕೆ ನಾವು ಹಾರಿಸ್ಬೇಕು ಅಂತ ಒಂದು ಜಿದ್ದಿ ಇರುತ್ತಲ್ಲ. ಆ ಟೈಮಲ್ಲಿ ಎಲ್ಲ ನಮ್ಮ ಅಣ್ಣ ತಂದ್ರ ಪೈಕಿ ಆಲ್ಮೋಸ್ಟ್ ಊರಲ್ಲಂದರೆ ಎಲ್ಲ ರಿಲೇಷನ್ನೇ. ನಾವು ಹಿಂಗೆ ಹುಮ್ಮಸ್ಸಲ್ಲಿ ಹಾರಿಸ್ಬಿಟ್ಟು ನನಗೆ ರಾಮ ಈ ಎಲ್ಲ ಕೈಯಲ್ಲಿ ಇಲ್ಲೆಲ್ಲ ಕಾಲಲ್ಲೆಲ್ಲ ಒಂಥರ ಉರಿದೋಗ್ಬಿಟ್ಟಿತ್ತು ಹಂಗೆ ಫುಲ್ಲು. ಆಮೇಲೆ ತಲೆ ಕೂದಲು ಅಷ್ಟೇ ಇಲ್ಲ, ಜಾಸ್ತಿ ಬೆಂಕಿ ಇದ್ದಾಗ ಆರಿಸ್ಬಿಟ್ಟಿತ್ತು, ಎಲ್ಲ ಇದಾಗ್ಬಿಟ್ಟಿತ್ತು. ಅದೊಂಥರ ಚೆಂದ. ನಮ್ಮೂರಲ್ಲಿ ಹೆಂಗೆ ಮಾಡ್ತೀವಿ ಅಂತ ಅಂದರೆ, ಮಾಮೂಲಿ ಸಾಯಂಕಾಲದ ಹೊತ್ತು ಎಲ್ಲ ಊರಲ್ಲ ನಮ್ಮನೆ ಮುಂದೆನೇ ಪ್ರತಿ ವರ್ಷವೂ ಅಲ್ಲೊಂದು ಹಳ್ಳಿ ಮರ ಇದೆ, ತುಂಬ ವರ್ಷದ ಹಳ್ಳಿ ಮರ. ಊರ ಕಡೆ ಹೋದಾಗ ಅದೊಂದು ವೀಡಿಯೋ ಮಾಡ್ತೀನಿ. ಯಾವ ಹಳ್ಳಿ ಮರ ಇನ್ನು ಮನೆ ಮುಂದೆನೇ ಇರೋದು. ನಮ್ಮ ಮನೆ ಮುಂದೆನೇ ಏನು ಹಳ್ಳಿ ಮರ ಇದೆಯೋ ಅಲ್ಲೇ ನಾವು ದನ ಕಿಚ್ಚಾಯಿಸೋದು ಯಾವಾಗಲೂ. ಒಂದು ನಿಮಿಷ ನಲ್ಲಿ ಆಫ್ ಮಾಡ್ತೀವಿ, ಸೌಂಡು ವಾಯ್ಸ್ ಕೇಳಲ್ಲ. ಪ್ರತಿ ವರ್ಷವೂ ನಮ್ಮ ಮನೆ ಮುಂದೆನೇ ದನ ಕಿಚ್ಚಾಯಿಸ್ತಾರೆ. ನಮ್ಮ ಊರೆಲ್ಲ ಒಂದೇ ಕಡೆ ದನ ಕಿಚ್ಚಾಯಿಸ್ತೀವಿ, ಚೆನ್ನಾಗಿರುತ್ತೆ. ಯಾವ ಥರ ಅಂದರೆ, ಸಾಯಂಕಾಲ ಎಲ್ಲ ಒಂದು 5 ಗಂಟೆ ಟೈಮಲ್ಲಿ ಒಂದು 5-6 ಗಂಟೆ ಆಗುತ್ತೆ. ಒಂದು 5-6 ಗಂಟೆ ಆ ಥರ ಎಲ್ಲ ದನ ಊರೆಲ್ಲ ಬಂದು ದನ ಎಲ್ಲ ಕಿಚ್ಚಾಯಿಸಿ ಆಮೇಲೆ ನಮ್ಮ ಊರೆಲ್ಲ ಒಂದಷ್ಟು ಜನ ಗೌರಂಗಪ್ಪನ ದೇವಸ್ಥಾನ ಅಂತ ಐತೆ ನಮ್ಮೂರಿಂದ ಒಂದು ಕಿಲೋಮೀಟ್ರ್ ಆಗೋಷ್ಟು. ನಮ್ಮೂರು ಗೇಟ್ ಅಂತಿದ್ವಿ. ನಮ್ಮೂರು ಗೇಟ್ ಹೋದು ತಿಟ್ಟು ಒಂಥರ ಬೆಟ್ಟದ ಥರ ಚೆನ್ನಾಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಪತ್ತ ಹಚ್ಚುತ್ತೀವಿ, ದೀಪ ಥರ. ಶಬರಿಮಲೆಯಲ್ಲಿ ಇವಾಗ ಹೇಳ್ತಾರಲ್ಲ, ಅಲ್ಲಿ ದೀಪ ಕಾಣುತ್ತೆ ಅಂತ, ಅದೇ ಥರ ಅಲ್ಲಿ ಹಚ್ಚೋ ದೀಪ ನಮ್ಮೂರಲ್ಲಿ ಕಾಣುತ್ತೆ. ನಮ್ಮೂರಲ್ಲಿ ತುಂಬ ಜನ ಅವ್ರ ಮನೆ ಹತ್ರ ಒಂದು ಬೀದಿ ಹತ್ರ ಎಲ್ಲಾದ್ರೂ ಬಂದು ನಿಂತ್ಕೊಂಡ್ರೆ ಆ ಪತ್ತು ಕಾಣುತ್ತೆ. ಅದು ಏನು ಪತ್ತು ಹಚ್ಚುತ್ತೀವೋ ಅದು ನೋಡೋಕ್ಕೆ ಒಂಥರ ಏನೋ ಖುಷಿ. ಚಿಕ್ಕ ಮಕ್ಳಿದ್ದಾಗ ನಾವೆಲ್ಲ ಸಿಡ್ಲೆ ಹೊಡ್ಕೊಂಡು ದನ ಎಲ್ಲ ಕಿಚ್ಚಾಯಿಸೋದನ್ನ ಕತ್ತಲಲ್ಲಿ ಬ್ಯಾಟ್ರಿ ಹಾಕ್ಕೊಂಡು ಬೆಂಕಿ ಹಚ್ಕೊಂಡೆಲ್ಲ ಹೋಗಿ ಅಲ್ಲಿ ಬೆಟ್ಟ ಗುಡ್ಡೆಲ್ಲ ಹತ್ತಬೇಕು. ಆಮೇಲೆ ಅಲ್ಲೆಲ್ಲ ಬೆಂಕಿಯೆಲ್ಲ ಹಚ್ಚುತ್ತೀವಿ. ಬೇರೆದಕ್ಕೆಲ್ಲ ಅಲ್ಲೇನೋ ಬೇರೆ ಗಿಡಗಳು ಒಣಗಿರೋವೆಲ್ಲ ಅದಕ್ಕೆಲ್ಲ ಹಚ್ಚೋದು, ಮತ್ತು ಅಲ್ಲಿ ಪತ್ತು ಹಚ್ಚೋದು, ಅದೆಲ್ಲ ಸಂಪ್ರದಾಯ ಒಂಥರ ಚೆನ್ನಾಗಿರುತ್ತೆ. ಹೋಗ್ಬಿಟ್ಟು ಹಚ್ಬಿಟ್ಟು ಮತ್ತೆ ಆ ಕಡೆಯಿಂದ ಬರುವಾಗ ಮತ್ತೆ ಇನ್ನೊಂದು 3 ಲೈನ್ ಏನು ಬೆಂಕಿ ಹಾಕ್ತೀವೋ ಆ ಥರ ಹಾಕ್ಬಿಟ್ಟು ಮತ್ತೆ ನೆಗಿತೀವಿ. ನಾವು ಯಾರು ಪತ್ತು ಹಚ್ಚೋಕೆ ಹೋಗಿದ್ವಲ್ಲ ಅವ್ರು ಬಂದು ಮತ್ತೆ ಅದನ್ನು ನೆಗೆದು ಊರೊಳಗಡೆ ಬರೋದು. ಆ ಥರ ಚೆನ್ನಾಗಿರುತ್ತೆ, ಒಂಥರ ಖುಷಿ ಕೊಡುತ್ತೆ. ನಾನು ತಿಳಿದ ಮಟ್ಟಿಗೆ ನಮ್ಮ ಅಯ್ಯೋರೆಲ್ಲ ಎಲ್ಲ ಹೇಳ್ತಿದ್ರು, ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳೇನು ಕಿಚ್ಚಾಯಿಸ್ತೀವಿ ನಾವು ಬೆಂಕಿ ಮೇಲೆ, ಏನಕ್ಕೆ ಅಂತ ನಮ್ಮ ಅಯ್ಯೋರು ಹೇಳ್ತೀನಿ. ನನಗೆ ಪೂರ್ತಿಯಾಗಿ ಅಷ್ಟೊಂದು ಗೊತ್ತಿಲ್ಲ, ಒಂದು ಸ್ವಲ್ಪ ಮಾಡಿ ತಿಳಿದಷ್ಟು ನಾನು ಹೇಳ್ತೀನಿ. ಹಸುಗಳನ್ನ ಬೆಂಕಿ ಮೇಲೆ ಕಿಚ್ಚಾಯಿಸಿದಾಗ ಕೆಳಗಡೆ ಹೊಟ್ಟೆ ಭಾಗ ಅವೆಲ್ಲ ಅಂದರೆ ಕೆತ್ತಲು ಮಲ್ತೊಟ್ಟೆಲ್ಲ ಇರುತ್ತಲ್ಲ, ಆ ಭಾಗದಲ್ಲೆಲ್ಲ ಈ ನುಣ್ಣಿ ಥರ, ಈ ನುಣ್ಣಿ ಆಗಿರ್ಬೋದು, ಈ ಚರ್ಮದ ಕಾಯಿಲೆ ಆಗಿರ್ಬೋದು, ಇದೆಲ್ಲ ಹೋಗುತ್ತೆ ಅನ್ನೋ ಸಂಪ್ರದಾಯ ಅಂತ ಇನ್ನೂ ತುಂಬ ಇದೆ. ನಮ್ಮ ಅಯ್ಯೋರೆಲ್ಲ ಚೆನ್ನಾಗಿ ಹೇಳ್ತಿದ್ರು ಅವಾಗೆಲ್ಲ. ಆ ಥರ ತುಂಬ ಇದೆ. ಏನೇನು ನಮ್ಮ ಹಳೆ ಕಲ್ಚರ್ ಏನಿದೆಯೋ ಅದು ಈ ಏನೇ ಟ್ರೆಡಿಷನಲ್ಲಿ ಬಂದರೂ ಕೂಡ ಅದು ಬೇರೆ ನೆಕ್ಸ್ಟ್ ಲೆವೆಲು. ನನಗೆ ಒಂಥರ ಚೆಂದ ಇರಲಿ. ನನ್ನ ಈ ಲಾಗ್ನ ಇವತ್ತು ನಮ್ಮ ಹೋಟ್ಲಲ್ಲಿ ಮಧ್ಯಾಹ್ನ ಆಗ್ಬಿಟ್ಟು ಬೆಳಗ್ಗೆಲ್ಲ ಕೆಲಸಗಳೆಲ್ಲ ಮಾಡಿಕೊಂಡು, ಇವತ್ತು ಹಬ್ಬದ ದಿನ ಸ್ವಲ್ಪ ಕೆಲಸ ಇತ್ತು. ಇವತ್ತು ರಜೆ ಮಾಡಿದ್ದೀವಿ, ಹೋಟ್ಲು ಸ್ವಲ್ಪ ಕೆಲಸ ಇತ್ತು ಇವತ್ತು. ಇಲ್ಲಿ ಹೋಟ್ಲಲ್ಲಿ ಮಧ್ಯಾಹ್ನ ನಾನು ಲಾಗ್ನ ಶುರು ಮಾಡಿದ್ದೀನಿ. ಈಗ ಮನೇಲೆಲ್ಲ ಪೂಜೆ ಗೀಜೆ ಮಾಡ್ತಾವ್ರೆ. ನನ್ನ ಹೆಂಡತಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ತಿದ್ದಾಳೆ, ಎಲ್ಲ ಆಗೈತೆ. ಹಬ್ಬದೂಟಗೆಲ್ಲ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀನಿ. ಎಲ್ಲ ಮನೆಯಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ. ಈಗೆಲ್ಲ ಹೊರಡಬೇಕು. ಯಾರೆಲ್ಲ ನೋಡ್ತಿದ್ದೀರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಮತ್ತು ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ನಮ್ಮ ವರ್ಷದ ಮೊದಲನೇ ಹಬ್ಬ, ಎಲ್ರಿಗೂ ಒಳ್ಳೆಯದಾಗಲಿ.
ನನ್ನ ಹೆಂಡ್ತಿಯವರ ಅಮ್ಮ ನಮ್ಮ ಅಜ್ಜಿ ತಂದಿರೋದು. ಅಯೋಧ್ಯೆಗೆ ಹೋಗಿದ್ರು ಟ್ರಿಪ್ಗೆ, ಆವಾಗ ತಂದುಕೊಟ್ಟಿದ್ದಾರೆ ಮೊಮ್ಮಗಳಿಗೆ. ಇದೆಲ್ಲನೂ ತೆಗಿಯಮ್ಮ, ಏನೇನಿದೆ. ಅಯೋಧ್ಯ ಶ್ರೀರಾಮ. ಈ ಕಡೆ ಇಡಿ, ಹಿಂಗೆ ಕಾಣಿಸುತ್ತೆ ಚೆನ್ನಾಗಿ. ಹಿಂಗೆ ಹತ್ರ ಹಿಡಿತೀನಿ ಕ್ಯಾಮ್ರಾ ನೋಡಿ. ಈ ಕಡೆ ಇಲ್ಲಿ ಆಂಜನೇಯ ಅಂತೀನಿ. ಆಂಜನೇಯ ದೇವರು ಚೆನ್ನಾಗೈತಿ. ಇಲ್ಲಿ ಆಂಜನೇಯ ಏನೋ ಇದೆ ನೋಡಿ ಅಲ್ಲ, ಚೆನ್ನಾಗಿದೆ ಅಲ್ಲ. ಮೇಲ್ಗಡೆ ಎಲ್ಲ ನೋಡು ಚೆನ್ನಾಗಿದೆ. ಇಲ್ಲೇನು ಬರ್ದಿರೋದು, ಜೈ ಶ್ರೀರಾಮ್. ಆಂಜನೇಯ ಪಕ್ಕದಲ್ಲಿ ಆಂಜನೇಯ. ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಹರೇ ರಾಮ್. ಪ್ರಸಾದ ಕೊಟ್ಟವ್ರೆ. ಆಮೇಲೆ ಪ್ರಸಾದ. ಇರೋ ನಿಮಿಷ ಇದು ರಾಮನ ಫೋಟೋ ಇದೆ. ಇದೇನದು ಕೆಂಪು ಕಲರು ನಾಮನ ಗೊತ್ತಿಲ್ಲ. ಏನೋ ಸ್ಪಂಜ್ ದಾರ ಥರ, ದಾರ ಅನಿಸುತ್ತೆ. ನಾರ್ಮಲ್ ದಾರ ಥರ ಕೊಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಇದು ಅಷ್ಟೇ, ಕೈ ಕಟ್ಕೊಂತೀವಲ್ಲ. ರಾಮ ಸಕ್ಕದಾಗಿದೆ. ರಾಮ ಸಕ್ಕದಾಗಿದೆ. ಇಲ್ಲಿ ಆಂಜನೇಯನ ಗದೆ. ಗುರು ಇವಾಗ ನಾನು ಮತ್ತು ನನ್ನ ಹೆಂಡತಿ, ನನ್ನ ಬಾಮೈದ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ. ಏನು ಗೊತ್ತಾ, ಇಲ್ಲಿ ಮನೆಯಿಂದ ಇವಾಗ ಬಂದು ಕಾರ್ ಎತ್ಕೊಬರಕ್ಕೆ ಬರ್ತಿದೆ. ಒಬ್ಬರು ಸಿಕ್ಕಿದ್ರು, ಅವರು ನನಗೆ ಪರಿಚಯ ಇಲ್ಲ. ಅಂದರೆ ಅವರು ಯಾವ ಥರ ಮಾತಾಡ್ಸಿದ್ರು ಖುಷಿಯಿಂದ ತುಂಬ ಖುಷಿ ಆಯಿತು. ಅಣ್ಣ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಮಾಡ್ತಿರಲ್ಲ ನೀವು, ನಾನು ನಿಮ್ಗೆ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತಾಯಿದ್ದೀರಾ, ಮಾಡಿ ಹಿಂಗೆ ಹೋಟ್ಲು ಕೆಲಸ ಎಲ್ಲ ಮಾಡ್ಕೊಂಡು ಮಾಡ್ತಿರೋಣ, ತುಂಬ ಖುಷಿ ಆಗುತ್ತೆ. ಆ ಕೆಲಸದಲ್ಲೂ ಮಧ್ಯದಲ್ಲೆಲ್ಲ ಮಾಡ್ತಿರಲ್ಲ, ತುಂಬ ಖುಷಿ ಆಗುತ್ತಣ್ಣ ಅಂತಂದರು. ಏನೋ ಒಂಥರ ಜನ ಮಾತಾಡ್ಸಿದಾಗ ನಮಗೇನೋ ಒಂಥರ ಖುಷಿ, ತುಂಬ ಖುಷಿ ಆಗುತ್ತೆ. ಹಿಂಗೆ ನಿಮ್ಮ ಪ್ರೀತಿ ಹಿಂಗೆ ಇರಲಿ, ಇನ್ನೂ ತುಂಬ ಕೆಲಸ ಮಾಡ್ತೀವಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ವೀಡಿಯೋಸ್ಗಳು ಮಾಡೋದಕ್ಕೆ, ಜಾಸ್ತಿ ವೀಡಿಯೋ ಮಾಡೋದಕ್ಕೆ ನಮಗೂ ತುಂಬ ಖುಷಿ ಆಗುತ್ತೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ನನ್ನ ಹೆಂಡತಿ ಮತ್ತು ನಮ್ಮ ಬಾಮೈದ ಬರ್ತಾರೆ ಈಗ ಇಲ್ಲಿ ಮನೆಯಿಂದ ಕೆಳಗಡೆಗೆ. ಹೀಗೆ ಗಾಡಿ ರಿಟರ್ನ್ ಮಾಡಿಕೊಂಡು ಮಾಡೋಣ. ಈಗ ದೇವಸ್ಥಾನ ಬಂದು ಇಲ್ಲಿ ನಮ್ಮ ಮನೆಯಿಂದ ಇಲ್ಲೇ ಒಂದು ಹತ್ರ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಮ್ಮ ಮನೆಯದು ವೆಂಟ್ರಮ್ ಸ್ವಾಮಿ ದೇವಸ್ಥಾನ ಮಾತ್ರ ಸಾಕಾಗಿದೆ. ತೋರಿಸ್ತೀನಿ ಬನ್ನಿ. ಇದೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ವೆಂಟ್ರಾಮ್ ಸ್ವಾಮಿ ಮತ್ತು ಲಕ್ಷ್ಮೀದೇವಿ ಹೆಣ್ದೇವರು ಇದೆ. ಇಲ್ಲಿ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಸೋಮವಾರದಿಂದ ಶನಿವಾರ ಮತ್ತು ಯಾವ ಥರ ಟೈಮಿಂಗ್ಸ್ ಬೆಳಗ್ಗೆ ಸಾಯಂಕಾಲ ಎಲ್ಲ ಹಾಕಿದ್ದಾರೆ. ದೇವಸ್ಥಾನ ಮಾತ್ರ ಸಕ್ಕತ್ತಾಗೈತೆ. ಒಳಗಡೆ ಎಷ್ಟು ನಿಶ್ಶಬ್ದತೆ, ಹೈವೇ ಸರ್ವಿಸ್ ರೋಡ್ ಪಕ್ಕನೇ ಇರೋದದು. ಚೆನ್ನಾಗಿದೆ. ನಾನು ಹೆಚ್ಚು ಕಡಿಮೆ ದೇವಸ್ಥಾನ ಒಂದು 2-3 ವರ್ಷ ಆಯಿತು ನನಗೆ ಗೊತ್ತಿರಾಗಿದೆ ಓಪನ್ ಆಗಿ. ಯಾವ ಥರ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಯಾವುದೇ ಫಂಕ್ಷನ್ಗಳು ನಡೀತಾ ಇರಲಿ ಪ್ರತಿ ಸಲ ಯಾವಾಗಾದರೂ ನೀವು ಹೋಗಿ ನೋಡಿ ಕ್ಲೀನಾಗೇ ಇಟ್ಕೊಂಡಿರ್ತಾರೆ. ಮಾತ್ರ ಒಳಗಡೆ ಮಾತ್ರ ಹೋದರೆ ಒಂದು ಬೇರೆಯೇ ಪ್ರಪಂಚ. ತುಂಬ ಒಂದೇನೋ ಬೇರೆ ಫೀಲ್ ಆಗುತ್ತೆ ಅಲ್ಲಿಗೆ ಹೋದಾಗ. ತುಂಬ ಖುಷಿ ಆಗುತ್ತೆ. ಜನ ಎಲ್ಲ ತುಂಬ ಬಂದಿದ್ದಾರೆ. ಹಬ್ಬ ಅಲ್ವ ಇವತ್ತು ಸ್ಪೆಷಲ್ ಪೂಜೆ ಈ ಥರ ನಡೆಸ್ತಾ ಇರ್ತಾರೆ ನೋಡಿ. ಹಿಂಗೆ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ನಮಗೆ ಅಪೋಸಿಟಾಗಿ ಹೆಣ್ದೇವ್ರು ಕಾಣುತ್ತೆ, ಲಕ್ಷ್ಮೀದೇವಿ. ಇನ್ನು ಇಲ್ಲಿ ಬಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ವೆಂಟ್ರಾಮ್ ಸ್ವಾಮಿ ದೇವ್ರನ್ನ ಇವಾಗ ಹಿಂಗೆ ಕಾಣುತ್ತೆ ಅಂತ ನೋಡಿ. ಸಕ್ಕತ್ತಾಗಿ ಕಾಣ್ತೈತೆ. ಹಂಗೆ ಹೊರಗಡೆಯಿಂದ ನೋಡಿದ್ರೆ ಒಳಗಡೆ ಏನೋ ಒಂಥರ ಚಿನ್ನ ಆಭರಣ ಥರ ಎತ್ತು ಕಾಣಿಸ್ತೈತೆ. ಅಷ್ಟು ಒಂಥರ ಹಿಂಗೆ ಕಾಣುತ್ತೆ ನೋಡಿ. ನನಗೆ ಅಲ್ಲಿ ಹೋಗಲ್ಲಿ ಮುಂದೆ ನಿಂತ್ಕೊಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸಕ್ಕತ್ತಾಗಿದೆ ಮಾತ್ರ ದೇವಸ್ಥಾನ. ಇದು ಹೆಣ್ದೇವರು ಲಕ್ಷ್ಮೀ ದೇವರು. ಇದು ಚೆನ್ನಾಗಿದೆ, ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಏನು ಗೊತ್ತಾ, ಈ ಹೆಣ್ದೇವ್ರು ಲಕ್ಷ್ಮೀ ದೇವ್ರು ಬಂದು ರೋಡಿಂದನೇ ಚೆನ್ನಾಗಿ ಕಾಣುತ್ತೆ, ಅಲ್ಲಿಂದನೇ ನಿಂತ್ಕೊಂಡು ನೋಡ್ಬೋದು. ಇಲ್ಲಿ ಟೈಮಿಂಗ್ಸ್ ಎಲ್ಲ ಇದೆಲ್ಲ ಹಾಕಿದ್ದಾರೆ ನೋಡಿ. ಇದು ಯಾವ ಥರ ಅಂದರೆ ಯಾವ್ಯಾವ ಪೂಜೆಗೆ ಯಾವ್ಯಾವ ಥರ ಅಂತ ಎಲ್ಲ ಡೀಟೇಲ್ಸ್ ಹಾಕಿದರೆ, ಕಲ್ಯಾಣೋತ್ಸವ ಸೇವೆ ಅರ್ಚನೆ ಈ ಎಲ್ಲ ಥರದ್ದು ಎಷ್ಟೆಷ್ಟು ಏನು
ನನಗೆ ತಿಳಿದಿರೋ ಪ್ರಕಾರ ಅಂದರೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ, ಏನೋ ತಿಳಿದಿರೋದು ಹೇಳ್ತೀನಿ, ಅದು ಕನ್ಫರ್ಮ್ ಇರೋ ಗೊತ್ತಿಲ್ಲ. ಈ ದೇವಸ್ಥಾನ ಬಂದು ಆಂಧ್ರದವ್ರು ಯಾರೋ ಒಬ್ಬರೇ ವ್ಯಕ್ತಿ ಅವರ ಸ್ವಂತ ಖರ್ಚಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೂ ಯಾರು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಭಗವಂತ ತಿರುಪತಿ ತಿಮ್ಮಪ್ಪ ಅವ್ರನ್ನ ತಣ್ಣಗಿಟ್ಟಿರಲಿ, ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ. ಏಕೆಂದರೆ ಈಗ ಹತ್ರದಲ್ಲಿ ಇರೋದಕ್ಕೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ, ತುಂಬ ಖುಷಿ ಆಗುತ್ತೆ. ನಮ್ಮ ಮನೆಯಿಂದ ತುಂಬ ಹತ್ರ ಇದೆಯಾ ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ನಮ್ಮ ಮನೆ ದೇವರು ಗಂಡ ದೇವರು, ತುಂಬ ಖುಷಿ. ಅದು ಎಷ್ಟು ದೊಡ್ಡದಾಗಿ, ಮತ್ತು ಇಲ್ಲೆಲ್ಲ ನಾಮಕರಣ, ಕರ್ನಾರೆ, ಮದುವೆ ಎಲ್ಲ ಥರ ಮಾಡ್ತಾರೆ. ಆಲ್ಮೋಸ್ಟ್ ಇಲ್ಲಿ ನಡೀತಾ ಇರುತ್ತೆ. ಹಾಗೆ ನಮಗೂ ತುಂಬ ಖುಷಿ ಆಗುತ್ತೆ ಮನೆಯಿಂದ ಹತ್ರ ಇರೋದಕ್ಕೆ, ಮತ್ತು ಹೋಗಿ ಬರೋದಕ್ಕೆ. ಫ್ಯಾಮಿಲಿ ಎಲ್ಲ ಕರ್ಕೊಂಡು ಶನಿವಾರ ಯಾವಾಗಾದರೂ ನಮ್ಗೆ ಹೋಗ್ಬೇಕು ಅನ್ಸೋಕ್ಕೆಲ್ಲ ಹೋಗ್ತಾ ಇರ್ತೀವಿ. ತುಂಬ ಖುಷಿ ಆಗುತ್ತೆ. ಒಂಥರ ಏನೋ ಒಂದು ಹೇಳ್ಕೊಳಕ್ಕಾಗದ ಫೀಲ್. ಇಲ್ಲಿ ಪ್ರಸಾದ ಈಸ್ಕೊಂಡು ಇನ್ನೆಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನದಿಂದ ಹೊರಗಡೆ ಓಡ್ತಾ ಇದ್ದೀವಿ. ನಾನು ಮತ್ತು ನನ್ನ ಹೆಂಡ್ತಿ, ನಮ್ಮ ಬಾಮ ಇದ್ದ. ಈಗ ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ತೋರಿಸ್ತೀನಿ. ಈ ಕಡೆ ಇಲ್ಲಿ ಇದನ್ನು ಕುಣಿಸಿದ್ದಾರೆ, ಅಯ್ಯಪ್ಪನ ಕುಣಿಸಿದ್ದಾರೆ. ಇಲ್ಲೂ ಚೆನ್ನಾಗಿದೆ. ಈ ಜಾಗದಲ್ಲೇ ನನಗೆ ಗೊತ್ತಿರೋ ಹಾಗೆ ಏನಿದೆ ಈ ಜಾಗ, ಇಲ್ಲಿ ಇದಕ್ಕೆ ಕೊಡ್ತಾರೆ. ಏನಾದ್ರೂ ಮದುವೆ ಫಂಕ್ಷನೋ ಇಲ್ಲ ಏನಾದ್ರು ಸ್ಟೇಜ್ ಥರ ಬೇಕಂದರೆ ಇಲ್ಲಿ ಜಾಗ ಕೊಡ್ತಾರೆ ಇದನ್ನು. ಮತ್ತು ಇದು ಆಪೋಸಿಟ್ ಈ ಕಡೆ ತೋರಿಸ್ತೀನಿ. ಈ ಕಡೆನೂ ಜಾಗ ಇದೆ. ದೇವ್ರನ್ನ ಚೆನ್ನಾಗಿ ಕುಣಿಸಿದ್ದಾರೆ, ಎಷ್ಟು ಸಿಂಪಲಾಗಿ ಅಲಂಕಾರವಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಕೂಡ ಎಲ್ಲ ಇದೆ. ಕೈ ತೊಳೆಯೋಕ್ಕೆ ಮತ್ತು ನೀರು ಕುಡಿಯೋದಕ್ಕೆ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟೇ ಅದು ಯಾರೂ ಕೂಡ ಗಲೀಜೆಲ್ಲ ಮಾಡಲ್ಲ. ಮಾತ್ರ ಇಲ್ಲಿ ನೀಟಾಗಿ ಇಟ್ಕೊಂಡಿರ್ತಾರೆ. ನೋಡಿ ಜಾಗ ಇದೆಲ್ಲ ಇದೆಲ್ಲ ಜಾಗ. ಇದರಿಂದ ಈ ಕಡೆ ಐತೆ ಜಾಗ, ಚೆನ್ನಾಗೈತೆ. ಯಾರಾದ್ರೂ ಫಂಕ್ಷನ್ಗಳು ಮಾಡ್ಕೊಬಂದರೆ ಒಂದು ಸುಮಾರಾಗಿ ಆರಾಮಾಗಿ ಮಾಡ್ಕೊಬೋದು. ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನದಿಂದ ನಾವೆಲ್ಲ ಹೊರಟ್ವಿ. ಇವಾಗ ಇಲ್ಲಿ ದೇವಸ್ಥಾನ ಮುಂದೆನೇ ಗೆಣಸು ಒಬ್ಬರು ಇಲ್ಲೇ ಹೂವೆಲ್ಲ ಮಾರ್ತಾರೆ, ಅವ್ರ ಹತ್ರ ಗೆಣಸು ತೊಗೊಂಡು ಹೊರಟ್ವಿ.